ಕೋಟಕಾರ್ ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮೊದಲೇ ಮಾಹಿತಿ. ಕೋಟಕಾರ್ ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮೊದಲೇ ಮಾಹಿತಿ. ಕೋಟಕಾರ್ ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮೊದಲೇ ಮಾಹಿತಿ. ಕೋಟಕಾರ್ ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮೊದಲೇ ಮಾಹಿತಿ. ಕೋಟಕಾರ್ ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮೊದಲೇ ಮಾಹಿತಿ. ಕೋಟಕಾರ್ ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು.
ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಮೊದಲೇ ಮಾಹಿತಿ. ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಮೊದಲೇ ಮಾಹಿತಿ. ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಮೊದಲೇ ಮಾಹಿತಿ. ಮಂಗಳೂರಿನ ಕೋಟಕಾರ್ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಪರಾರಿಯಾಗಿದ್ದಾರಾ ದರೋಡೆಕೋರರು ಅನ್ನುವಂಥ ಡೌಟ್ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಡಕಾಯಿತರು ಕೇರಳದ ಕಡೆ ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಈ ಒಂದು ಅನುಮಾನ ವ್ಯಕ್ತ ಆಗಿತ್ತು, ಕೇರಳಕ್ಕೆ ಹೋಗಿರಬಹುದು ಅನ್ನುವಂಥದ್ದು. ಈಗ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರು ಪೊಲೀಸ್ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕೇರಳದ ಕಾಸರಗೋಡು ಭಾಗದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಚ್ಚೆಚ್ಚು ದರೋಡೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ದರೋಡೆಗಳಾಗ್ತಾ ಇದೆ. ಯಾಕೆ ಪೊಲೀಸರಿಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಮೊದಲೇ ಮಾಹಿತಿ.